ಗೆಳೆಯನ ಪತ್ನಿಯನ್ನು ಪಟಾಯಿಸಲು ಹುಡುಗಿಯಂತೆ ಮನೆ ಕೆಲಸದವಳಾಗಿ ಸೇರಿಕೊಂಡನು. ಅಮಿತ್ ಹಾಗೂ ಮೇಘ ದಂಪತಿಯರು. ಮೇಘಳನ್ನು ಹಳ್ಳಿಯಿಂದ ಮದುವೆ ಮಾಡಿಕೊಂಡು ಬಂದ ಅಮಿತ್ ಒಂದು ಹೊಸ ಅಪಾರ್ಟ್ಮೆಂಟ್ನಲ್ಲಿ ಮನೆ ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಅಲ್ಲಿ ಬೇರೆ ಗಂಡಸರು ಅವಳನ್ನು ನೋಡಬಾರದು ಎಂದು ವಾಚ್ಮ್ಯಾನ್ ಮುಂದೆಯೇ ಅವನ ಪತ್ನಿಯ ತಲೆಗೆ ಸೆರಗನ್ನು ಮುಚ್ಚುತ್ತಾನೆ. ನಂತರ ಮನೆಯ ಒಳಗೆ ಬಂದ ಮೇಘಳನ್ನು ಕೂರಿಸಿಕೊಂಡು, ಅಮಿತ್ ನೋಡು, ಇದು ನಗರ. ಇಲ್ಲಿ ಯಾರನ್ನು ನಂಬಬಾರದು. ಯಾವಾಗಲೂ ಮನೆ ಬಾಗಿಲನ್ನು ಹಾಕಿಕೊಂಡು ಇರಬೇಕು. ಯಾರನ್ನು ಪರಿಚಯ ಮಾಡಿಕೊಳ್ಳಬಾರದು. ನಿನಗೆ ಏನೇ ಬೇಕು ಅಂದರೂ ತಂದು ಕೊಡುತ್ತೇನೆ. ಮನೆಯಲ್ಲಿ ಆರಾಮಾಗಿ ಇರು ಎಂದು ಹೇಳುತ್ತಾನೆ. ಅದಕ್ಕೆ ಮೇಘ ಒಪ್ಪಿಕೊಳ್ಳುತ್ತಾಳೆ. ಮರುದಿನ ಅಮಿತ್ ಸ್ನಾನಕ್ಕೆ ಹೋಗಿದ್ದಾಗ ಹಾಲು ಇರುವುದಿಲ್ಲ. ಆಗ ಆಕೆ ತಲೆಯ ಮೇಲೆ ಸೆರಗು ಹೊದ್ದುಕೊಂಡು ಹಾಲು ತರಲು ವಾಚ್ಮ್ಯಾನ್ಗೆ ಹಣ ಕೊಟ್ಟು ಹೇಳುತ್ತಾಳೆ. ನಂತರ ಅವನು ವಾಪಸ್ ತಂದು ಕೊಡುವ ಸಮಯದಲ್ಲಿ ಅಮಿತ್ ಇರುತ್ತಾನೆ. ಅವನು ವಿಷಯ ತಿಳಿದು ಮತ್ತೆ ಮೇಘಳ ಮೇಲೆ ಕೋಪಗೊಳ್ಳುತ್ತಾನೆ. ನಂತರ ಆಫೀಸ್ಗೆ ಹೋದ ನಂತರ ಅಮಿತ್ ಮೇಘಳಿಗೆ ವಿಡಿಯೋ ಕಾಲ್ ಮಾಡಿ ಬೇಕು ಅಂತಲೇ ಮನೆಯಲ್ಲಿ ಯಾರಾದರೂ ಬಂದಿದ್ದಾರೆ ಎಂದು ಅದರಿಂದ ಗಮನಿಸುತ್ತಾ ಇರುತ್ತಾನೆ. ಅದನ್ನು ತಿಳಿದ ಮೇಘ ಬೇಸರ ಮಾಡಿಕೊಳ್ಳುತ್ತಾಳೆ. ಅಂದು ಸಂಜೆ ಅಮಿತ್ ವಾಚ್ಮ್ಯಾನ್ ಅನ್ನು ಭೇಟಿ ಮಾಡಿ, ನನ್ನ ಮನೆಗೆ ಯಾರೇ ಬಂದರೂ ಹೋದರೂ ನೀನು ನನಗೆ ತಿಳಿಸಬೇಕು. ಯಾವಾಗಲೂ ಒಂದು ಕಣ್ಣನ್ನು ಅಲ್ಲಿ ಇಟ್ಟಿರು. ನಿನಗೆ ಹಣವನ್ನು ಕೊಡುತ್ತೇನೆ ಎಂದು ಅವನಿಗೆ 100 ರೂಪಾಯಿ ಕೊಡುತ್ತಾನೆ. ಮರುದಿನ ಸಂಜೆ ಅಮಿತ್ ಆಫೀಸ್ನಿಂದ ಮನೆಗೆ ಬಂದಾಗ ಅಮಿತ್ನ ಟೀ ಶರ್ಟ್ ಹಾಗೂ ಪ್ಯಾಂಟನ್ನು ಹಾಕಿಕೊಂಡು ಮೇಘ ಮನೆಯನ್ನು ಕ್ಲೀನ್ ಮಾಡುತ್ತಾ ಇರುತ್ತಾಳೆ. ಆಗ ಅಮಿತ್ ಅವಳಿಗೆ ಬೈಯುತ್ತಾನೆ. ಆಗ ಮೇಘ ಸೀರೆ ಉಟ್ಟುಕೊಂಡು, ನಾನು ಮನೆಯ ಕೆಲಸ ಮಾಡಲು ಕಷ್ಟವಾಗುತ್ತಿದೆ. ನಿಮಗೆ ಬೇಕಾದರೆ ಒಂದು ಕೆಲಸದ ಹೆಂಗಸನ್ನು ಕರೆಸಿಕೊಳ್ಳಿ ಎಂದು ಅವನ ಮೇಲೆ ಬೇಜಾರು ಮಾಡಿಕೊಳ್ಳುತ್ತಾಳೆ. ಆಗ ಅಮಿತ್, ಇದು ಕೂಡ ಒಂದು ಒಳ್ಳೆಯ ಐಡಿಯಾ. ಒಬ್ಬಳು ಕೆಲಸದವಳು ಇದ್ದರೆ ಅವಳಿಂದ ಕೂಡ ಮನೆಯ ವಿಷಯ ನನಗೆ ತಿಳಿಯುತ್ತದೆ ಎಂದು ಅಂದುಕೊಳ್ಳುತ್ತಾನೆ. ಅಂದು ರಾತ್ರಿ ಮೇಘ ಅಮಿತ್ ಅವಳ ಬಳಿ ಹತ್ತಿರ ಬಂದರೂ ಕೂಡ ತಿರುಗಿ ಮಲಗುತ್ತಾಳೆ. ಮರುದಿನ ರಾಕೇಶ್ ಎಂಬ ಗೆಳೆಯ ಅಮಿತ್ನ ಮನೆಗೆ ಬರುತ್ತಾನೆ. ನೀನು ಮದುವೆ ಆದಾಗಿನಿಂದ ನಾನು ಅತ್ತಿಗೆಯನ್ನು ನೋಡಿಯೇ ಇಲ್ಲ. ಇವತ್ತು ನನಗೆ ತೋರಿಸಬೇಕು ಎಂದು ಹೇಳುತ್ತಾನೆ. ಆಗ ಅವನನ್ನು ಅಲ್ಲಿಯೇ ಕೂರಿಸಿ ಅಮಿತ್ ಮೇಘಳ ಬಳಿ ಬಂದು ಅವಳಿಗೆ ಮುಖಪೂರ್ತಿ ಸೆರಗಿನಿಂದ ಹೊದ್ದಿಕೊಂಡು ಟೀ ಕೊಡಬೇಕು ಎಂದು ಆರ್ಡರ್ ಮಾಡುತ್ತಾನೆ. ನಂತರ ಓಪನ್ ಕಿಚನ್ನಲ್ಲಿ ಟೀ ಮಾಡುವಾಗ ಕೂಡ ರಾಕೇಶ್ ಅವಳ ಮುಖ ನೋಡಲು ಚಡಪಡಿಸುತ್ತಾ ಇರುತ್ತಾನೆ. ಅದನ್ನೆಲ್ಲ ಅಮಿತ್ ಗಮನಿಸುತ್ತಾ ಇರುತ್ತಾನೆ. ನಂತರ ಮೇಘ ಅವನಿಗೆ ಟೀ ತಂದು ಕೊಡುತ್ತಾಳೆ. ಆಗಲೂ ಕೂಡ ರಾಕೇಶ್ ಅವಗೆ ಅವಳ ಮುಖ ಕಾಣಿಸುವುದಿಲ್ಲ. ಆಗ ರಾಕೇಶ್, ನೀನು ಯಾವ ಶತಮಾನದಲ್ಲಿ ಇದ್ದೀಯಾ? ಹೆಂಡತಿಯನ್ನು ಏಕೆ ಹೀಗೆ ಮುಚ್ಚಿಟ್ಟುಕೊಂಡಿದ್ದೀಯಾ ಎಂದು ಅಮಿತ್ಗೆ ಕೇಳುತ್ತಾನೆ. ಆಗ ಅಮಿತ್, ಇದು ನಮ್ಮ ಹಳ್ಳಿಯ ರೀತಿ ರಿವಾಜು ಎಂದು ಹೇಳಿ ಅವನ ಬಾಯಿ ಮುಚ್ಚಿಸುತ್ತಾನೆ. ನಂತರ ಮೇಘಳನ್ನು ಒಳಗೆ ಕಳುಹಿಸಿ, ನನ್ನ ಪತ್ನಿಗೆ ತುಂಬಾ ನಾಚಿಕೊಳ್ಳುವ ಸ್ವಭಾವವಿದೆ, ಯಾರ ಜೊತೆಗೂ ಮಾತನಾಡುವುದಿಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಅದನ್ನು ಕೇಳಿಸಿಕೊಂಡ ಮೇಘಗೆ ಕೋಪ ಬರುತ್ತದೆ. ಮತ್ತೆ ಮರುದಿನ ಬೆಳಗ್ಗೆ ವಾಚ್ಮ್ಯಾನ್ ಬಳಿ ಅಮಿತ್, ನಮ್ಮ ಮನೆಗೆ ಒಂದು ಕೆಲಸದವಳು ಬೇಕಾಗಿದ್ದಾಳೆ, ಯಾರಾದರೂ ಇದ್ದರೆ ಕರೆಸು ಎಂದು ಹೇಳುತ್ತಾನೆ. ಅದನ್ನು ರಾಕೇಶ್ ಕದ್ದು ಕೇಳಿಸಿಕೊಳ್ಳುತ್ತಾನೆ. ನಂತರ ರಾಕೇಶ್ ವಾಚ್ಮ್ಯಾನ್ಗೆ ಯಾಮಾರಿಸಿ ಒಂದು ಹೂವಿನ ಬೊಕ್ಕೆಯನ್ನು ಹಿಡಿದುಕೊಂಡು ಮೇಘಳ ಮನೆಗೆ ಬರುತ್ತಾನೆ. ನಂತರ ಮೇಘಳಿಗೆ ಹೂವಿನ ಬೊಕ್ಕೆ ಕೊಟ್ಟು ಆಕೆಯ ಮುಖ ನೋಡಲು ಚಡಪಡಿಸುತ್ತಾ ಇರುವಾಗ ಆಕೆಯ ಸೆರಗು ಜಾರಿ ಬಿಡುತ್ತದೆ. ಆಗ ಮೇಘಳ ಬ್ಯೂಟಿಯನ್ನು ನೋಡಿ ರಾಕೇಶ್ ಕಳೆದು ಹೋಗುತ್ತಾನೆ. ತಕ್ಷಣ ರಾಕೇಶ್ ಅವಳ ಕೈಯನ್ನು ಹಿಡಿದುಕೊಂಡು, ನೀವು ಬಹಳ ಸುಂದರವಾಗಿದ್ದೀರಾ, ನಿಮ್ಮ ಮುಖ ಸೆರಗು ಮುಚ್ಚಿಕೊಳ್ಳುವ ಹಾಗಿಲ್ಲ ಎಂದು ಅವಳ ಸೌಂದರ್ಯವನ್ನು ರಾಕೇಶ್ ತುಂಬಾ ಹೊಗಳುತ್ತಾನೆ. ಅದೇ ಸಮಯಕ್ಕೆ ಮೇಘಳಿಗೆ ಗಂಡನಿಂದ ವಿಡಿಯೋ ಕಾಲ್ ಬಂದು ಬಿಡುತ್ತದೆ. ಆಕೆ ಗಾಬರಿಯಾಗಿ, ನನ್ನ ಗಂಡನಿಗೆ ಗೊತ್ತಾದರೆ ಅನುಮಾನ ಪಡುತ್ತಾರೆ, ಈಗಲೇ ಹೊರಡಿ ಎಂದು ರಾಕೇಶ್ನನ್ನು ಕಳಿಸಿ ಬಿಡುತ್ತಾಳೆ. ನಂತರ ಆಕೆ ವಿಡಿಯೋ ಕಾಲ್ ಅನ್ನು ರಿಸೀವ್ ಮಾಡುತ್ತಾಳೆ. ಆಗ ವಾಶ್ರೂಮ್ನಲ್ಲಿ ಇದ್ದೆ ಎಂದು ಸುಳ್ಳು ಹೇಳುತ್ತಾಳೆ. ನಂತರ ಅಮಿತ್, ನಾನು ಬೆಡ್ರೂಮಿನಲ್ಲಿ ಒಂದು ಫೈಲ್ ಬಿಟ್ಟಿದ್ದೆ, ತೋರಿಸು ಎಂದು ಕೇಳುತ್ತಾನೆ. ಆಗ ಆಕೆ ಬೆಡ್ರೂಮಿನ ವಿಡಿಯೋ ಕಾಲ್ನಲ್ಲಿ ತೋರಿಸುತ್ತಾಳೆ. ಆಗ ಅಮಿತ್ನ ಅನುಮಾನ ಪರಿಹಾರವಾಗುತ್ತದೆ. ಮರುದಿನ ರಾಕೇಶ್ ಒಂದು ಹೆಣ್ಣಿನ ವೇಷದಲ್ಲಿ ಬಂದು ವಾಚ್ಮ್ಯಾನ್ ಅನ್ನು ಭೇಟಿ ಮಾಡುತ್ತಾನೆ. ನನಗೆ ಯಾವುದಾದರೂ ಕೆಲಸ ಇದ್ದರೆ ಹೇಳು, ನಿನಗೂ ಕೂಡ ಕಮಿಷನ್ ಕೊಡಿಸುತ್ತೇನೆ ಎಂದು ನೈಸ್ ಮಾಡುತ್ತಾನೆ. ಆಗ ಅವನು ರಾಕೇಶ್ನನ್ನು ಕರೆದುಕೊಂಡು ಮೇಘಳ ಮನೆಗೆ ಬಿಡುತ್ತಾನೆ. ನಂತರ ಮೇಘ ಸರಿ ಎಂದು ಅವಳಿಗೆ ಅಡುಗೆ ಮನೆಯ ಕೆಲಸ ಕೊಡುತ್ತಾಳೆ. ಆಗ ರಾಕೇಶ್ ಮಧ್ಯದಲ್ಲಿ ಬೇಕು ಅಂತಲೇ ಮೇಘಳನ್ನು ಕೈಗಳನ್ನು ಟಚ್ ಮಾಡುತ್ತಾ ಇರುತ್ತಾನೆ. ಆಗ ಮೇಘಳಿಗೆ ಇದು ಗಂಡಸಿನ ಸ್ಪರ್ಶದ ರೀತಿ ಅನಿಸುತ್ತದೆ. ಆಗ, ನೀನು ಏಕೋ ತುಂಬಾ ಹತ್ತಿರ ಬರುತ್ತಿದೀಯಾ, ನೀನು ಹೀಗೆ ಹೊರಡು ಎಂದು ಹೇಳುತ್ತಾಳೆ. ಆಗ ರಾಕೇಶ್ ಅವಳ ಮುಂದೆಯೇ ವಿಗ್ಗನ್ನು ತೆಗೆದು, ನಾನು ರಾಕೇಶ್, ನಾನು ನಿಮಗಾಗಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಅದನ್ನು ನೋಡಿ ಮೇಘಗೆ ಶಾಕ್ ಆಗುತ್ತದೆ. ಆಗ ರಾಕೇಶ್, ನನಗೆ ನಿನ್ನನ್ನು ಮೊದಲನೇ ಬಾರಿ ನೋಡಿದಾಗಿನಿಂದ ನಿನ್ನ ಮೇಲೆ ಪ್ರೀತಿಯಾಗಿ ಬಿಟ್ಟಿದ್ದಾರೆ. ನಾನು ನಿನ್ನನ್ನು ಬೆಳಗ್ಗೆಯಿಂದ ರಾತ್ರಿಯವರೆಗೂ ನೆನೆಸಿಕೊಳ್ಳುತ್ತಾ ಇರುತ್ತೇನೆ. ನಿನ್ನ ಗಂಡ ಬರೀ ನಿನ್ನ ಮೇಲೆ ಅನುಮಾನ ಪಡುತ್ತಾ ಇರುತ್ತಾನೆ. ನಾನು ನಿನ್ನನ್ನು ಖುಷಿಯಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇರುತ್ತಾನೆ. ಅದೇ ಸಮಯಕ್ಕೆ ಅಮಿತ್ನ ವಿಡಿಯೋ ಕಾಲ್ ಬಂದು ಬಿಡುತ್ತದೆ. ಆಗ ಅದನ್ನು ರಿಸೀವ್ ಮಾಡಿದ ಮೇಘ ಕೆಲಸದವಳು ಬಂದಿದ್ದಾಳೆ ಎಂದು ರಾಕೇಶ್ಗೆ ಫೋನ್ ಕೊಡುತ್ತಾಳೆ. ಆಗ ರಾಕೇಶ್ ವಿಗ್ ಸರಿ ಮಾಡಿಕೊಂಡು, ನನ್ನನ್ನು ವಾಚ್ಮ್ಯಾನ್ ಕಳಿಸಿದ್ದಾನೆ ಎಂದು ಅವನನ್ನು ಮಾತನಾಡಿಸಿ ಸಂಬಳ ಕೂಡ ಫಿಕ್ಸ್ ಮಾಡಿಕೊಳ್ಳುತ್ತಾನೆ. ಆಗ ಅಮಿತ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಗಂಡನ ಪ್ರೀತಿಯೇ ಕಾಣದ ಮೇಘಳಿಗೂ ಕೂಡ ರಾಕೇಶ್ ಮೇಲೆ ಪ್ರೀತಿಯಾಗಿ ಬಿಡುತ್ತದೆ. ಇಬ್ಬರು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಮರುದಿನ ಕೂಡ ರಾಕೇಶ್ ಬಂದು ಅಮಿತ್ ಹೋದ ಮೇಲೆ ಮೇಘಳ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಅವಳನ್ನು ಈ ಸಲ ಎತ್ತಿಕೊಂಡು ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ. ಎಲ್ಲ ಮುಗಿದ ಮೇಲೆ ಮೇಘ, ನಾವು ತಪ್ಪು ಮಾಡಿದ್ದೇವೆ ಎಂದು ಅಳುತ್ತಾ ಇರುತ್ತಾಳೆ. ನಾನು ನನ್ನ ಗಂಡನಿಗೆ ಹಾಗೂ ನಿನ್ನ ಗೆಳೆಯನಿಗೆ ಮೋಸ ಮಾಡಿದ್ದೇವೆ ಎಂದು ಹೇಳುತ್ತಾಳೆ. ಆಗ ರಾಕೇಶ್, ಅವನೊಬ್ಬ ಸಮಯ ಸಾಧಕ, ನಮ್ಮಿಂದ ಹೆಲ್ಪ್ ಬೇಕಾದ್ರೆ ಮಾತ್ರ ನಿನ್ನನ್ನು ಕೂಡ ಮನೆಯಲ್ಲಿ
ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ. ನಿನ್ನನ್ನು ಜೈಲಿನಲ್ಲಿ ಹಾಕಿದ ಹಾಗೆ ಇಟ್ಟುಕೊಂಡಿದ್ದಾನೆ. ಅವನು ನಿನ್ನನ್ನು ಪ್ರೀತಿ ಮಾಡುವುದಿಲ್ಲ. ನೋಡು, ನಾನು ನಿನಗೋಸ್ಕರ ನನ್ನ ಕೆಲಸವನ್ನೆಲ್ಲ ಬಿಟ್ಟು ಕೆಲಸದವಳಾಗಿ ನಿಮ್ಮ ಮನೆಗೆ ಬಂದಿದ್ದೇನೆ. ನನ್ನನ್ನು ನಂಬು, ನಾನು ನಿನ್ನನ್ನು ಕೈಬಿಡುವುದಿಲ್ಲ ಎಂದು ಆಕೆಯ ತೊಡೆಯ ಮೇಲೆ ಮಲಗುತ್ತಾನೆ. ಹೀಗೆ ಒಂದು ದಿನ ರಾಕೇಶ್ ಹಾಗೂ ಮೇಘ ಬೆಡ್ರೂಮಿನಲ್ಲಿ ಸುಖ ಕಾಣುವಾಗ ಅನುಮಾನಗೊಂಡಿದ್ದ ವಾಚ್ಮ್ಯಾನ್ ಕಿಟಕಿ ಬಳಿ ಬಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಹೋಗಿಬಿಡುತ್ತಾನೆ. ಅದನ್ನು ನೋಡಿ ರಾಕೇಶ್ಗೆ ಶಾಕ್ ಆಗುತ್ತದೆ. ನಂತರ ವಾಚ್ಮ್ಯಾನ್ ಅವರ ಮನೆಗೆ ಬರುತ್ತಾನೆ. ಈ ಮೊಬೈಲ್ನಲ್ಲಿ ನಿಮ್ಮ ರಾಸಲೀಲೆ ರೆಕಾರ್ಡ್ ಆಗಿದೆ, ನಾನು ಅಮಿತ್ ಸರ್ಗೆ ಹೇಳುತ್ತೇನೆ ಎಂದು ಅವರಿಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ರಾಕೇಶ್, ನಾನು ನಿನಗೆ ಕೈ ತುಂಬ ಹಣ ಕೊಡುತ್ತೇನೆ, ಇದನ್ನು ಎಲ್ಲಿಯೂ ಹೇಳಬೇಡ ಎಂದು ಹೇಳುತ್ತಾನೆ. ಆಗ ಮೇಘ ಕೂಡ ವಾಚ್ಮ್ಯಾನ್ ಅನ್ನು ದಯವಿಟ್ಟು ಹೇಳಬೇಡಿ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ. ಆದರೆ ವಾಚ್ಮ್ಯಾನ್, ನನಗೆ ಹಣದ ಜೊತೆಗೆ ನನಗೆ ಮೇಘಳು ಬೇಕು, ಅವಳ ಜೊತೆ ಬೆಡ್ರೂಮಿನಲ್ಲಿ ನಾನು ಖುಷಿಯ ಕ್ಷಣಗಳನ್ನು ಅನುಭವಿಸಬೇಕು ಎಂದು ಹೇಳುತ್ತಾನೆ. ಇದರಿಂದ ರಾಕೇಶ್ಗೆ ಕೋಪ ಬರುತ್ತದೆ. ಆದರೂ ಬಗ್ಗದ ವಾಚ್ಮ್ಯಾನ್ ಜೊತೆ ರಾಜೇಶ್ ಹೊಡೆದಾಡಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಅಮಿತ್ ಕೂಡ ಮನೆಯ ಗೇಟ್ ಬಳಿ ಬಂದು ಬಿಟ್ಟಿರುತ್ತಾನೆ. ಆ ಹೊಡೆದಾಟ ನಡೆಯುವಾಗ ಮೇಘ ವಾಚ್ಮ್ಯಾನ್ನ ತಲೆಗೆ ಯಾವುದೋ ವಸ್ತುವಿನಿಂದ ಹೊಡೆದು ಬಿಡುತ್ತಾಳೆ. ವಾಚ್ಮ್ಯಾನ್ ಅಲ್ಲೇ ಸತ್ತು ಬೀಳುತ್ತಾನೆ. ಆಗ ರಾಕೇಶ್ ಮೇಘಳಿಗೆ, ಈಗಲೇ ನೀನು ಬಾಗಿಲು ಹಾಕು, ಮಿಕ್ಕದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಅಮಿತ್ ಒಳಗಡೆ ಬಂದು ಬಿಡುತ್ತಾನೆ. ಅವನು ರಾಕೇಶನ್ನು ಹೆಣ್ಣಿನ ವೇಷದಲ್ಲಿ ನೋಡಿ ಶಾಕ್ ಆಗುತ್ತಾನೆ. ಆಗ ಅಮಿತ್ಗೆ ಎಲ್ಲವೂ ಅರ್ಥವಾಗುತ್ತದೆ. ನೀವಿಬ್ಬರು ಸೇರಿ ಸಂಬಂಧ ಬೆಳೆಸಿದ್ದೀರಾ, ಅದು ನಮ್ಮ ವಾಚ್ಮ್ಯಾನ್ಗೆ ತಿಳಿದು ಅವನು ನನಗೆ ಹೇಳುತ್ತಾನೆ ಎಂದು ನೀವಿಬ್ಬರು ಸೇರಿ ಕೊಲೆ ಮಾಡಿದ್ದೀರಿ ಎಂದು ಹೇಳುತ್ತಾನೆ. ಆಗ ರಾಕೇಶ್, ನಾನು ಇವನನ್ನು ಕೊಲೆ ಮಾಡಿಲ್ಲ, ನಿನ್ನ ಪತ್ನಿಯೇ ಕೊಲೆ ಮಾಡಿದ್ದು ಎಂದು ಹೇಳ್ತಾನೆ. ಅದನ್ನು ಕೇಳಿ ಮೇಘಗೆ ಶಾಕ್ ಆಗುತ್ತದೆ. ಆಗ ರಾಕೇಶ್, ಇದರಿಂದ ನಿಮಗೆ ತೊಂದರೆ ಆಗುತ್ತದೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನೀನು ಸುಮ್ಮನೆ ಇರು ಎಂದು ಹೇಳುತ್ತಾನೆ. ಆಗ ಅಮಿತ್ ಮೇಘಳ ಬಳಿ ಬಂದು, ಅದಕ್ಕೆ ನಾನು ಹೇಳಿದ್ದು ಈ ನಗರದ ಜನರ ಜೊತೆ ನೀನು ಸೇರಬೇಡ ಎಂದು, ಈಗ ನೋಡು ಎಂತಹ ಪರಿಸ್ಥಿತಿ ಬಂದಿದೆ ಎಂದು, ಈಗಲೇ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ ಎಂದು ಹೋಗುತ್ತಾನೆ. ಆಗ ರಾಕೇಶ್ ತಡೆಯಲು ಬರುತ್ತಾನೆ. ಆಗ ರಾಕೇಶ್ನನ್ನು ತಳ್ಳಿ ಮನೆಯ ಬಾಗಿಲನ್ನು ಹಾಕಿಕೊಂಡು ಹೊರಗಡೆ ಬಂದು ಅಮಿತ್ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿಬಿಡುತ್ತಾನೆ. ತಕ್ಷಣವೇ ಪೊಲೀಸರು ಬಂದು ಮೇಘ ಹಾಗೂ ರಾಕೇಶ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲಾ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬಾಬಿ ಕಿ ಪ್ಯಾಸ್ ಎಂದು ಹುಡುಕಿ ನೋಡಬಹುದು.